5 ನಿಮಿಷದಲ್ಲಿ ಆಗುವಂತಹ ಕಾಳುಪ್ಪಿಟ್ಟು ತುಂಬ ಚೆನ್ನಾಗಿರುತ್ತೆ. ಈಗ ಫಸ್ಟು ಒಗ್ಗರಣೆ ಹಾಕೋಣ. ಒಗ್ಗರಣೆ ಹಾಕಿ ಕಡಲೆಬೇಳೆನ ಹುರಿದು ಪಕ್ಕದಲ್ಲಿ ಇಟ್ಕೊಂಡಿರೋಣ. ಕಡಲೆಬೇಳೆ ಲಾಸ್ಟಲ್ಲಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ, ಅದಕ್ಕೆ ತೆಗೆದಿಟ್ಕೊಂಡಿದ್ದೀವಿ. ಈಗ ತರಕಾರಿ ಹಚ್ಚಿರೋವಂಥ ತರಕಾರಿನ ಒಂದು ಕಡೆ ಇಟ್ಕೊಳ್ಳೋಣ. ಈಗ ಒಂದು ಈರುಳ್ಳಿ ಹಚ್ಕೊಂಡಿದ್ದೀವಿ, ಒಗ್ಗರಣೆ ಹಾಕೋಣ. ಇಷ್ಟು ಹದ ಬಂದರೆ ಸಾಕು. ಈಗ ಮೆಣಸಿನ್ಕಾಯಿನ ಹಾಕೋಣ. 10 ಮೆಣಸಿನ್ಕಾಯಿ ಹಾಕಿದ್ರೆ ಸಾಕು. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ, ಖಾರ ನಿಮ್ಮ ಒಂದು ರುಚಿಗೆ. ತೊಗರಿಕಾಳು ತೊಳೆದ್ಬಿಟ್ಟು ಹಾಕ್ಕೊಳ್ಳೋಣ. ಹಾಕ್ತಾಯಿದ್ದೀವಿ. ಈ ಹದದಲ್ಲಿ ಹಾಕಿದ್ರೆ ತುಂಬ ರುಚಿ ಬರುತ್ತೆ. ಕಾಳು ತುಂಬ ಬೆಂದಿರುತ್ತೆ, ಚೆನ್ನಾಗಿರುತ್ತೆ. ತರಕಾರಿ ಹಾಕೋಣ. ತೊಳೆದಿರುವಂತಹ ತರಕಾರಿ ಈಗ ಹಾಕೋಣ. ತುಂಬ ಚೆನ್ನಾಗಿರುತ್ತೆ. ವಯಸ್ಸಾಗಿರೋರು ತಿನ್ಬೋದು ಕಾಳುಪ್ಪಿಟ್ಟು, ಆದರೆ ಕಡಲೆಬೇಳೆನ ಹಾಕಬೇಡಿ. ತುಂಬ ಚೆನ್ನಾಗಿರುತ್ತೆ, ಎಲ್ಲರೂ ಇಷ್ಟಪಡ್ತಾರೆ. ಬಟಾಣಿ, ಈಗ ಹುರಿದಿಟ್ಕೊಂಡಿರುವಂತಹ ರವೆ, 2 ಕಪ್ ರವೆ, 2 ದೊಡ್ಡದಾದ ಟೊಮೆಟೊ ಹಾಕೋಣ. ಇದು ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳೋಣ ಹದ ಬರೋವರೆಗೂ. ಸ್ಟಾರ್ಟಿಂಗು ಒಗ್ಗರಣೆ ಹಾಕಿದ್ವಲ್ಲ, ಅದರಲ್ಲಿ ಸ್ವಲ್ಪ ಈರುಳ್ಳಿನ ತೆಗೆದಿಟ್ಕೊಂಡಿದ್ದೀವಿ. ಯಾಕೆ ಅಂದರೆ ಲಾಸ್ಟಲ್ಲಿ ಹಾಕಿ ತಿರುಗಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಅದಕ್ಕೆ ಈಗ ಹದ ಬಂದಿದೆ ನೋಡಿ, ಚೆನ್ನಾಗಿ ತಿರುಗಿಸಿ ಹದ ಬರಿಸಿದೆ. ಈಗ ನೀರು ಹಾಕೋಣ. ರವೆ ಎಷ್ಟಿರುತ್ತೋ ಅಷ್ಟು ನೀರು ಹಾಕಬೇಕು, ಡಬಲ್ ಆಗಿ. ರವೆಗಿಂತ ಡಬಲ್ ಹಾಕಬೇಕು ನೀರು. 2 ಕಪ್ಪು ರವೆ ಹಾಕಿದ್ದೀನಿ, ಹುರ್ಕೊಂಡಿದ್ದೀವಿ. ಅದಕ್ಕೆ 4 ಕಪ್ ನೀರು ಹಾಕಿದ್ದೀವಿ. ಕೊತ್ತಂಬರಿ ಸೊಪ್ಪು, ಬಟಾಣಿನ ಹುರಿಯೋದಕ್ಕೆ ಹಾಕಬಾರ್ದು, ಯಾಕೆ ಅಂದರೆ ಟೇಸ್ಟ್ ಹೊರಟೋಗುತ್ತೆ. ಬಟಾಣಿ ನೀರು ಹಾಕಿದ್ಮೇಲೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಈಗ ಸ್ವಲ್ಪ ಕುದಿಯೋಕ್ಕೆ ಬಿಡೋಣ 5 ನಿಮಿಷ. ಮುಚ್ಚೋಣ. ಈಗ 5 ನಿಮಿಷ ಆದಮೇಲೆ ತೆಗೆದು ನೋಡೋಣ. ನೋಡಿ, ಈಗ ಸ್ವಲ್ಪ ಕುದಿ ಬರ್ತಾ ಇದೆ. ಈಗ ಸ್ವಲ್ಪ ಕುದಿ ಬರ್ತಾ ಇದೆ. ಫುಲ್ ಕುದಿ ಬಂದಮೇಲೆ ನೋಡೋಣ. ಸ್ವಲ್ಪ ಕೊಬ್ಬರಿ ತುರಿನ ತುರ್ಕೊಂಡಿದ್ದೀವಿ ನೋಡಿ. ಈಗ ಕುದಿ ಬರ್ತಾ ಇದೆ, ಕುದೀತಾ ಇದೆ ನೋಡಿ. ಕುದೀತಾ ಇದೆ ಚೆನ್ನಾಗಿ. ಈಗ ರವೆ ಬಿಟ್ಟರೆ ಚೆನ್ನಾಗಿರುತ್ತೆ. ಈಗ ರವೆ ಬಿಡ್ತೀವಿ. ಈಗ ರವೆ ಬಿಡೋಣ. ನಾವು ರವೆ ಬಿಡೋವಾಗ ತಿರುಗಿಸ್ತಾ ಇರಬೇಕು, ಇಲ್ಲಾಂದರೆ ಗಂಟಾಗ್ಬಿಡುತ್ತೆ. ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಈಗ ತಿರುಗಿಸಿ ಫುಲ್ ಕ್ಲೀನಾಗಿ ತಿರುಗಿಸ್ಬೇಕು, ಇಲ್ಲಾಂದರೆ ಗಂಟು ಆಗಿಬಿಡುತ್ತೆ ನೋಡಿ. ಈಗ 5 ನಿಮಿಷ ಮುಚ್ಚಿಬಿಡೋಣ, ಅದು ಸ್ವಲ್ಪ ಬೇಯಲಿ. ಮುಚ್ಚೋಣ. ನೋಡಿ, ಈಗ ತುಂಬ ಚೆನ್ನಾಗಿ ಬಂದಿದೆ. ತುಂಬ ಚೆನ್ನಾಗಿರುತ್ತೆ. ಚಿಕ್ಕ ಮಕ್ಕಳಿಗೆ, ದೊಡ್ಡವ್ರಿಗೆ, ವಯಸ್ಸಾಗಿರೋರಿಗೆ ಎಲ್ಲರಿಗೂ ತುಂಬ ಚೆನ್ನಾಗಿ ಇಷ್ಟ ಆಗುತ್ತೆ. ಒಂದ್ಸತಿ ಟ್ರೈ ಮಾಡಿ ಮನೆಯಲ್ಲಿ.
ಒಂದು 5 ನಿಮಿಷ ಮುಚ್ಚಿಬಿಡೋಣ. ಈಗ ತುರಿದಿರುವಂತಹ ಕೊಬ್ಬರಿ ತುರಿ ಉದುರಿಸ್ಕೊಳ್ಳೋಣ. ಈಗ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಈ ಹದ ಬಂದರೆ ಸಾಕು. ಈಗ ತಿನ್ನೋಕ್ಕೆ ಸವಿಯಲು ಸಿದ್ಧ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.